ಸ್ವಾಗತ ಸುಸ್ವಾಗತ. AV ಸ್ಟುಡಿಯೋಸ್ ಅವರ ಮೈ ಹೀರೋ ಸಿನಿಮಾ. ಎಲ್ಲರ ಜೀವನದಲ್ಲಿ ಒಬ್ರು ಹೀರೋ ಇದ್ದೇ ಇರ್ತಾರೆ. ಅದು ರಿಯಲ್ ಲೈಫ್ ಹೀರೋ ಆಗಿರ್ಬೋದು, ರೀಲ್ ಲೈಫ್ ಹೀರೋ ಆಗಿರ್ಬೋದು. ಸೊ ಎಷ್ಟೊಂದು ಜನ ರಿಯಲ್ ಲೈಫ್ ಹೀರೋಸ್ ಅಂದ್ರೆ ನಮ್ಮ ತಂದೆ ಆಗಿರ್ಬೋದು, ನಮ್ಮ ರೋಲ್ ಮಾಡೆಲ್ಸ್ ಅಂತ ನಾವು ಅವರನ್ನ ನೋಡ್ತಾ ಬೆಳೆದಿರ್ತೀವಿ. ಅದೇ ತರ ಡಾಕ್ಟರ್ ರಾಜ್ಕುಮಾರ್ ಅವರು ರಿಯಲ್ ಹೀರೋ. ಎಷ್ಟೊಂದು ಜನರ ಜೀವನವನ್ನ ಕೂಡ ಬದಲಾಯಿಸಿದ್ದಾರೆ. ಅವರ ಬಂಗಾರದ ಮನುಷ್ಯ ಸಿನಿಮಾದ ಬಗ್ಗೆ ಇವತ್ತು ಕೂಡ ನಮ್ಮ ಮನೆಯಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇಂಥ ಹೀರೋಸ್ಗಳು ನಮ್ಮ ಜೀವನದ ದಿಕ್ಕನ್ನೇ ಒಳ್ಳೆಯ ರೀತಿಯಲ್ಲಿ ಬದಲಾಯಿಸ್ತಾರೆ. ನಮ್ಮ ಜೀವನದಲ್ಲಿ ಪಾಸಿಟಿವಿಟಿನ ಕೂಡ ತಂದು ಕೊಡ್ತಾರೆ. ಸೊ ಈಗ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ತಾ ಇದ್ದೀವಿ. ಮೈ ಹೀರೋ ಸಿನಿಮಾದ ಟ್ರೈಲರ್ ಲಾಂಚ್ ಕಾರ್ಯಕ್ರಮ. ಸೊ ಮೈ ಹೀರೋ ಥ್ಯಾಂಕ್ ಯು ಸೋ ಮಚ್. ಸಬ್ಜೆಕ್ಟ್ ಬಗ್ಗೆ ಹೇಳಿದ್ದೀರಿ, ಮೈ ಹೀರೋ ಅಂತ ಹೇಳ್ತಿದ್ದೀರಲ್ಲ, ಏನು ಹೇಳಕ್ ಹೊರಟಿದ್ದೀರಿ ನೀವು? ಐ ಥಿಂಕ್ ಟ್ರೈಲರ್ ನೋಡಿದಾಗ ನಿಮಗೆ ಗೊತ್ತಾಯ್ತು, ಟ್ರೈಲರ್ ಅರ್ಧ ಗೊತ್ತಾಯ್ತು. ಅವ್ನು ಕಳೆದೋಗಿರ್ತಾರೆ, ಕರ್ಕೊಂಡ್ಬಂದು ಅವ್ರನ್ನ ಊರಿಗೆ ಸೇರಿಸ್ತಾರೆ. ಹೌದು, ಬೇಸ್ಡ್ ಆನ್ ಟೂ ಇವೆಂಟ್ಸ್ ಅಂತ ಹಾಕಿದ್ರಿ. ಯಾವುದು, ಎಲ್ಲಾಗಿದ್ದು, ಯಾವಾಗ ಆಗಿದ್ದು, ಅದೊಂದು ಒಂಚೂರು ಡೀಟೇಲ್ಸ್. ಅದು ಆಮೇಲೆ ಹಿಂದೆ ಮಿಸ್ಸಿಂಗ್ ಬಾಯ್ ಅಂತ ಒಂದು ಸಿನಿಮಾ ಬಂದಿತ್ತು, ಅದು ಕೂಡ ಇದೇ ಥರ ಹುಡುಗ ಕಳೆದೋಗಿರ್ತಾನೆ ಮತ್ತೆ ಸೇರಿಸೋದಿರ್ತಾರೆ. ನೀವು ಹೇಳಿದ್ ಕರೆಕ್ಟ್. ಹುಡುಗ ಕಳೆದೋಗಿರ್ತಾನೆ, ಕರ್ಕೊಂಡ್ಬರೋದು ಟ್ರೈಲರ್ ನೋಡಿದಲ್ಲಿ ಗೊತ್ತಾಗುತ್ತೆ. ಬಟ್ ಇದರಲ್ಲಿ ಮೇನ್ ಏನು ಅಂತಂದ್ರೆ, ನಾವು ಒಂದು ರೇಸಿಸಮ್ ಮತ್ತೆ ನಮ್ಮ ಏನಿದೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಮೇಲೆ ಶೋಷಣೆ ಆಗ್ತಿದೆಯಲ್ಲ, ಅದ್ರ ಮೇಲೆ ಒಂದು ಸಬ್ಜೆಕ್ಟ್ನ ತೊಗೊಂಡು ಮಾಡಿರೋಂಥ ಒಂದು ಕಥೆ ಇದು. 2000 ಇಫ್ ಐಮ್ ನಾಟ್ ರಾಂಗ್ 21-22 ಅಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿತ್ತು ನಾರ್ತ್ ಕರ್ನಾಟಕದ ಲೋಕಲ್ ಪೇಪರಲ್ಲಿ. ಹೀಗೆ ಒಂದು ಹುಡುಗ ದೇವ್ರನ್ನ ಮುಟ್ಟಿದ್ದಕ್ಕೆ ಜನರ ಸೇರ್ಕೊಂಡು ಅವನಿಗೆ ಹೊಡೆದಾಕಿರ್ತಾರೆ, ಅವನು ಊರು ಬಿಟ್ಟು ಹೊಡೋಗಿರ್ತಾನೆ. ಸೊ ಆ ಒಂದು ಇನ್ಸಿಡೆಂಟ್ ಮೇಲೆ ಮತ್ತೆ ಫಾರಿನರ್ ಇಂಡಿಯಾಗೆ ಬರೋದು ಒಂದು ಇನ್ಸ್ಪಿರೇಷನ್ ಅಂತಂದ್ರೆ, ನಮ್ಮ ಸಿಲ್ವಸ್ಟರ್ ಸ್ಟೆಲನ್ ಇದಾರಲ್ಲ, ಅವರ ಮಗ ಸತ್ತಾಗ 2009-10 ಅರೌಂಡ್ ದಟ್ ಟೈಮ್ ಅವ್ರು ಇಂಡಿಯಾಗೆ ಬಂದು ವಾರಣಾಸಿಲಿ ಒಂದು ಶ್ರಾದ್ದ ಪೂಜೆ ಅಂತಾರಲ್ಲ, ಅದನ್ನ ಮಾಡಿಸಿರ್ತಾರೆ. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಬಿಕಾಸ್ ವೆಸ್ಟ್ ಅಲ್ಲಿ ನಮ್ಮ ಇಂಡಿಯಾನ ಇನ್ನೂ ಅಂದ್ರೆ ನಮ್ಮ ವೇದಿಕ್ ಕಲ್ಚರ್ನ ಫಾಲೋ ಮಾಡ್ತಾರಲ್ಲ. ಇದೊಂದೇ ಅಲ್ಲ, ಇವನ್ ರಸ್ಟಿ ಟಿಂಡರ್ ಇದಾರಲ್ಲ ಮ್ಯೂಸಿಕ್ ಡೈರೆಕ್ಟರ್, ಅವರೆಲ್ಲ ಹಿಂದೂಯಿಸಮ್ ನ ಫಾಲೋ ಮಾಡ್ತಾರೆ. ಈವನ್ ಜಿಲಾಲ್ ಹಿ ನ್ಯೂ ಅಬೌಟ್ ಹಿಂದೂಯಿಸಮ್. ಸೊ ನಾವು ಅಲ್ಲೂ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮ ಇಂಡಿಯಾ ಬಗ್ಗೆ ಎಷ್ಟು ತಿಳ್ಕೊಂಡು, ಅವ್ರಿಗೆ ಇಂಡಿಯಾಗೆ ಬಂದಿಲ್ಲ ಬಟ್ ನಮ್ಮ ಹಿಂದೂಯಿಸಮ್ ಬಗ್ಗೆ ಬಹಳ ತಿಳ್ಕೊಂಡಿದ್ದಾರೆ. ಸೊ ಇದೆಲ್ಲ ಒಂದು ಇನ್ಸಿಡೆಂಟ್ ಇಟ್ಕೊಂಡು ನಾವೊಂದು ಈ ಕಥೆನ ಮಾಡಿದ್ವಿ. ಆ್ಯಂಡ್ ನಾವೊಂದು ಈ ಸಿನಿಮಾನ ಮೆಸೇಜ್ ಆಗಲಿ, ಜನಕ್ಕೆ ಬುದ್ಧಿ ಹೇಳ್ಬೇಕಂತ ಆಗಲಿ ಆ ಒಂದು ನಿಟ್ಟಿನಲ್ಲಿ ಮಾಡಿಲ್ಲ ಫಿಲಮ್ನ. ಇಟ್ಸ್ ಆಲ್ ಅಬೌಟ್ ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್. ಸೊ ಇದೊಂದು ಡಿಫ್ರೆಂಟ್ ಕತೆ, ಒಂದು ಜನಕ್ಕೆ ರಿಲೇಟ್ ಆಗುವಂಥ ಕತೆ ಇವತ್ತಿಗೂ ನಡೀತಿದೆ. ನೀವೆಲ್ಲ ಹಳ್ಳಿಗಳಲ್ಲಿ ನೋಡಿದ್ರೆ, ನಾವು ಸಿಟಿಲಿ ಗೊತ್ತಾಗಲ್ಲ ನಮಗೆ ಯಾರು ಜಾತಿ ಅನ್ನೋದು. ಬಟ್ ಇವತ್ತಿಗೂ ಚಿಕ್ಕ ಚಿಕ್ಕ ಹಳ್ಳಿಗಳಿಗೆ ಹೋದ್ರೆ, ಟೌನ್ಗಳಿಗೆ ಹೋದ್ರೆ ಇವತ್ತಿಗೂ ನಡೀತಿದೆ. ಯಾರ ಮನೇಲಿ ಯಾವ ಜಾತಿ, ಊರ ಹಬ್ಬಗಳಾದ್ರೆ ಅವ್ರಿಗೆ ಬೇರೆ ಪದ್ಧತಿಗಳಿರುತ್ತೆ, ಇವ್ರಿಗೆ ಬೇರೆ ಪದ್ಧತಿ ಇರುತ್ತೆ. ಸೊ ಇದೆಲ್ಲ ನಡೀತಿರೋದ್ರಿಂದ ವೆರಿ ರಿಲೇಟಬಲ್. ಇವನ್ ಇದು ವೆಸ್ಟ್ ಅಲ್ಲಿ ತಗೊಂಡ್ರೆ ಬ್ಲಾಕ್ಸ್ ಅಂಡ್ ವೈಟ್ಸ್ ಮಧ್ಯೆ ನಡೀತಾ ಇದೆ. ನೀವು ಮಿಡ್ಲ್ ಈಸ್ಟ್ ಅಲ್ಲಿ ತಗೊಂಡ್ರೆ ಶಿಯಾ ಸುನ್ನೀಸ್ ಮುಸ್ಲಿಮ್ಸ್ ಅಲ್ಲೂ ಇದೆ, ಪ್ರತಿಯೊಂದು ಆಫ್ರಿಕನ್ ಕಂಟ್ರೀಸ್ ಅಲ್ಲೂ ಇದೆ. ಸೊ ಡಿಸ್ಕ್ರಿಮಿನೇಷನ್ ಐ ಥಿಂಕ್ ಹ್ಯೂಮನ್ ನೇಚರ್, ಅದು ಶ್ರೀಮಂತರು ಬಡವರಲ್ಲಿದೆ. ಸೊ ಇದೆಲ್ಲ ನಡೀತಿರೋದ್ರಿಂದ ಅಂದ್ರೆ ದೊಡ್ಡ ದೊಡ್ಡ ಕಮ್ಯುನಿಟಿ, ಸ್ಮಾಲ್ ಮೈನಾರಿಟೀಸ್ ಮೇಲಿದೆ. ಸೊ ಈ ತರ ಒಂದು ವಿಚ್ ಇಸ್ ವೆರಿ ರಿಲೇಟಬಲ್. ಇವತ್ತಿನ ಸಮಾಜದಲ್ಲಿ ಅದು ನಡೀತಿರೋದ್ರಿಂದ ಈ ಒಂದು ಕಥೆನ ತಗೊಂಡ್ವಿ, ವಿಚ್ ಇಸ್ ವೆರಿ ರಿಲೇಟಬಲ್ ಅಂತ. ಮೆಸೇಜ್ ಕೊಡಬೇಕು, ಬುದ್ಧಿ ಹೇಳ್ಬೇಕು ಅನ್ನೋ ಒಂದು ಜನ ನಮ್ಗಿಂತ ಬಹಳ ಬುದ್ಧಿವಂತರಿದ್ದಾರೆ, ಯಾವ್ದನ್ನ ತಗೋಬೇಕು ಬಿಡ್ಬೇಕು ಅನ್ನೋದು. ಇದೊಂದು ಎಂಟರ್ಟೈನ್ಮೆಂಟ್. ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್. ಒಂದು ಕಮರ್ಷಿಯಲ್ ಆಂಗಲ್ ಅಲ್ಲಿ ತಗೊಂಡಿದ್ವಿ. ದಿಸ್ ಇಸ್ ನಾಟ್ ವೆರಿ ಸ್ಲೋ ಪೇಸ್ಡ್ ಒಂದು ಆರ್ಟ್ ಫಿಲಮ್ ತರ ಅಲ್ಲ, ಪ್ರಾಪರ್ ಕಮರ್ಷಿಯಲ್ ಫಿಲಮ್ ತರಾನೇ ಮಾಡಿರುವಂತ ಫಿಲಮ್ ಇದು. ಯಾವಾಗ ಇದು ಆರಂಭ ಆಗಿದ್ದು, ಎಲ್ಲೆಲ್ಲಿ ಶೂಟಿಂಗ್ ಆಯಿತು? ಇದು ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದ್ದು ನಾವು 2022 ಅಕ್ಟೋಬರ್ ನವೆಂಬರ್ ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದ್ವಿ. ಅಂಡ್ ವಿ ವೆಂಟ್ ಆನ್ ಫ್ಲೋರ್ ಅರೌಂಡ್ ಮಾರ್ಚ್ ಇಂದ ಸ್ಟಾರ್ಟ್ ಮಾಡಿದ್ದು. ವಿ ಶಾಟ್ 50% ಮಧ್ಯಪ್ರದೇಶಲ್ಲಿ ಶೂಟ್ ಮಾಡಿದ್ವಿ, ಒಂದು 30% ಚಿಕ್ಕಮಂಗ್ಳೂರಲ್ಲಿ, 20% US. ನಮ್ಗೆ ಇಂಡಿಯಾದಲ್ಲಿ ಶೂಟ್ ಮಾಡೋದು ಈಸಿ ಆಗೋಯ್ತು. ಬಟ್ US ಅಲ್ಲಿ ಆಲ್ಮೋಸ್ಟ್ ವಿ ಶಾಟ್ ಫಾರ್ ಲೈಕ್ ಆಲ್ಮೋಸ್ಟ್ 3 months. ಅಂದ್ರೆ 3 months ಫುಲ್ ಶೂಟ್ ಮಾಡಿಲ್ಲ. ಬಟ್ ನಮ್ಮ ಪರ್ಮಿಷನ್ಸ್ ಆಗಲಿ, ಆಮೇಲೆ ಟ್ರಾವೆಲ್ ಸಾಂಗ್ ಇರೋದ್ರಿಂದ ಆಗಲಿ, ಬೇರೆ ಬೇರೆ ಟೈಮ್ಗಳಲ್ಲೇ ಮಾಡೋದಾಯ್ತು. ಆಲ್ಮೋಸ್ಟ್ ಒಂದು 10-15 days ಶೂಟ್ ಮಾಡಿದ್ವಿ. ಬಟ್ ಇಟ್ ಟುಕ್ ಆಲ್ಮೋಸ್ಟ್ 3 months ನಾವು ಮಾಡೋದಕ್ಕೆ. ಇವಾಗ ಆಗಸ್ಟ್ 30th ರಿಲೀಸ್ ಮಾಡಬೇಕು ಅಂತ. ಸೊ ಇವಾಗ ಸದ್ಯಕ್ಕೆ ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ, ರಿಲೀಸ್ ಮಾಡ್ತಾ ಇದೀವಿ. AMC ಹತ್ರ ಮಾತಾಡಿದ್ವಿ, US ಅಲ್ಲಿ ಸ್ಟೇಜ್ ಬೈ ಸ್ಟೇಜ್ ಮಾಡೋಣ. ಬಿಕಾಸ್ ಮಾರ್ಕೆಟಿಂಗ್ ಅನ್ನೋದು ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಅಂದ್ರೆ ಎಲ್ಲ ಒಟ್ಟಿಗೆ ಮಾರ್ಕೆಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಸ್ಟೇಜ್ ವೈಸ್ ಇಲ್ಲಿ ಮಾಡ್ತಾ ಇದೀವಿ. ಇವಾಗ ಚೈನೀಸ್ ಕಂಪ್ನಿ ಒಬ್ರು ತೈವಾನ್ ಇಂದ ನಮಗೆ ಇಮೇಲ್ಸ್ ಅಲ್ಲಿ ಇನ್ನೂ ಮಾತಾಡ್ತಾ ಇದೀವಿ.
ಅವ್ರ ರೈಟ್ಸ್ನ ಬೈ ಮಾಡಬೇಕು ಅಂತಿದ್ದಾರೆ. ಸೊ ಅದು ಇನ್ನೂ ಟಾಕ್ಸಲ್ಲಿ ಇದೆ. ಇವತ್ತು ನಾಳೆ ಗೊತ್ತಾಗುತ್ತೆ. ನಮ್ಗೆ ಆಯಿತು ಅಂತಂದರೆ ವಿಲ್ ಸೆಲ್ ದ ಚೈನೀಸ್ ರೈಟ್ಸ್ ಅಂತಂದರೆ ಈ ಮಿಡ್ಲ್ ಈಸ್ಟರ್ನ್ ಯಾವ್ದು 11 ಲ್ಯಾಂಗ್ವೇಜಸ್ ಇದೆಯಲ್ಲ ಅದನ್ನು ತಗೋಬೇಕು ಅಂತ. ಡಬ್ಬಿಂಗ್ ಅಂದರೆ ಅವರು ಅಲ್ಲಿ ರಿಲೀಸ್ ಮಾಡಬೇಕು ಅಂತಿದ್ದಾರೆ. ಸೊ ಡಬ್ಬಿಂಗ್ ರೈಟ್ಸ್ನ ಕೊಡಬೇಕು ಅಂತಿದ್ದೀವಿ. ಸೊ ಅದು ಇನ್ನೂ ಫೈನಲ್ ಆಗಬೇಕು. ಈ PVR ಐನಾಕ್ಸ್ ಕೊಲಾಬ್ರೇಷನ್ ಯಾವ ಥರ? ಓನ್ಲಿ PVR ಚೈನಲ್ಲಿ ಮಾತ್ರ ರಿಲೀಸು ಅಂತನಾ ಅಥವಾ ಯಾವ ಥರ? ಇಲ್ಲ, PVR ಇಂಡಿಯಾ ರಿಲೀಸ್ನ ತೊಗೊಂಡಿದ್ದಾರೆ. ಸೊ ಆಲ್ ದ ಮೆಟ್ರೋಪಾಲಿಟನ್ ಸಿಟೀಸ್. ಸೊ ಮೇಜರ್ಲಿ ಬ್ಯಾಂಗ್ಳೂರಲ್ಲಿ ಇರುತ್ತೆ. ಅದಾದ್ಮೇಲೆ ಮುಂಬೈ, ಡೆಲ್ಲಿ, ಹೈದರಾಬಾದ್. ಸಿನ್ಸ್ 60 to 70% ಇಂಗ್ಲೀಷಲ್ಲಿ ಇರೋದ್ರಿಂದ ಅಲ್ಲ, ಅದು ನಾಟ್ ಓನ್ಲಿ ಮೆಟ್ರೋಪ್ಲೆಕ್ಸ್, ಇದು ಸಿಂಗಲ್ ಥಿಯೇಟರ್ಸ್ ಎಲ್ಲ ಇದು ಮಾಡ್ತಾರಾ ಅಥವಾ ಇಲ್ಲ, ಯಾವ ಥರ ಇರುತ್ತೆ? ನಾವು ಬರೀ PVR ಅಲ್ಲಿ ಮಾತ್ರ Only ಮಾಡ್ತೀವಿ. PVR release. Yes, PVR ಐನಾಕ್ಸ್ ರಿಲೀಸ್ ಇದೆ. ಸಿನ್ಸ್ ಅವ್ರ ಹತ್ರ ಒಂದು ಆಲ್ಮೋಸ್ಟ್ 80% ಮಾರ್ಕೆಟ್ ಶೇರ್ ಇದೆ ಮಲ್ಟಿಪ್ಲೆಕ್ಸ್. ಸೊ ಹಾಗಾಗಿ ಆಲ್ ದ ಮೇಜರ್ ಸಿಟೀಸ್ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಐ ಥಿಂಕ್ ವಿಲ್ ಹ್ಯಾವ್ ಕಪಲ್ ಆಫ್ ಶೋಸ್. ಬೇರೆ ಬೇರೆ ಮೇಜರ್ ಸಿಟೀಸ್ ನಮ್ಮಲ್ಲಿ ಒಂದು 10 ಶೋ ಇರ್ಬೋದು. ಆಮೇಲೆ ನೋಡೋಣ, ರೆಸ್ಪಾನ್ಸ್ ನೋಡ್ಕೊಂಡು ದೆನ್ ವಿಲ್ ಎಕ್ಸ್ಪ್ಯಾಂಡ್. ಸಾಂಗ್ ರೆಕಾರ್ಡಿಂಗ್ ಎಲ್ಲ ಅಲ್ಲೇ ನಡೆದಿದೆ? ಇಲ್ಲ, ಸಾಂಗ್ ಇಂಗ್ಲಿಷ್ ಸಾಂಗ್ ಇದಲ್ಲ ಅದು ಲಾಸ್ ಏಂಜಲ್ಸ್ ಅಲ್ಲಿ ಆಯ್ತು. ಹಾಲಿವುಡ್ ಅಲ್ಲೇ ಮಾಡಿದ್ವಿ. ಬೇರೆ ಎಲ್ಲೋ ಹಾಲಿವುಡ್ ಅಲ್ಲೇ ಮಾಡಿದ್ದು, ಸ್ಟುಡಿಯೋದಲ್ಲಿ ಅಲ್ಲಿ ರೆಕಾರ್ಡ್ ಮಾಡಿದ್ವಿ. ಅದಾದ್ಮೇಲೆ ಗಗನ್ ಬದಾರಿ ಅವ್ರ ಸ್ಟುಡಿಯೋದಲ್ಲಿ ಇಲ್ಲಿ ಒಂದು 3 ಸಾಂಗ್ನ ಮಾಡಿದ್ವಿ. ಆಮೇಲೆ ಒಂದು ಸಾಂಗ್ ಮನೋಹರ್ ಸರ್ ಮಾಡಿದ್ದಾರೆ. ಹೌದು. ಈಗ ಕಾನ್ವರ್ಸೇಷನ್ ಎಲ್ಲ ಇದೆಯಲ್ಲ, ಅದು ಇಂಗ್ಲೀಷಲ್ಲಿ ಅದನ್ನ ಏನಾದ್ರು ಕನ್ನಡದಲ್ಲಿ ಸಬ್ಟೈಟ್ಲ್ ಬರುತ್ತಾ ಅಥವಾ ಆ ಸಬ್ಟೈಟ್ಲ್ ಹೆಂಗಿರುತ್ತೆ ಆ ಭಾಗದ? ಸೊ ನಾವು ಆಕ್ಚುಲಿ ಸಿನ್ಸ್ ಆಲ್ ಇಂಡಿಯಾ ಪ್ಲಾನ್ ಮಾಡೋದ್ರಿಂದ ನಾವು ಕಾಮನ್ ಆಗಿ ಇಂಗ್ಲಿಷ್ ಸಬ್ಟೈಟ್ಲ್ ಇರುತ್ತೆ. ಅಂಡ್ ಐ ಥಿಂಕ್ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇದು ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ರಿಲೀಸ್ ಆಗ್ತಿರೋದ್ರಿಂದ ಇಂಗ್ಲಿಷ್ ಹಸ್ ಬಿಕಮ್ ಅ ಕಾಮನ್ ಲ್ಯಾಂಗ್ವೇಜ್ ಇದೆ. ಅಂಡ್ ತುಂಬಾ ಅಷ್ಟೊಂದು ಕಷ್ಟವಾದ ವರ್ಡ್ಸ್ಗಳನ್ನ ಯೂಸ್ ಮಾಡಿ. ಪೋರ್ಷನ್ ಎಷ್ಟಿರುತ್ತೆ ಅಂದ್ರೆ ಅವರಿಬ್ಬರ ಅಥವಾ ಇಂಗ್ಲಿಷ್ ಆಲ್ಮೋಸ್ಟ್ 60% ಇದೆ ಫಿಲ್ಮ್. 60% ಇದೆ. ಅಂಡ್ ಇವನ್ ಸೆನ್ಸರ್ ಆಗಿರೋದು ಹಂಗೇನೆ. ಇದು ಕನ್ನಡ ಫಿಲ್ಮ್ ಪಾರ್ಟ್ ಇಂಗ್ಲಿಷ್ ಪಾರ್ಟ್ ಹಿಂದಿ ಅಂತ ಕೊಟ್ಟಿದ್ದಾರೆ. 60% ಅನ್ನಲ್ಲ, ಅದಕ್ಕೆ ಎಸ್ ಇಂಗ್ಲಿಷ್ ಅಲ್ಲಿ ಇದೆ. 70% ಇಂಗ್ಲಿಷ್ ಇದ್ರೆ ಕನ್ನಡ ಸಿನಿಮಾ ಅಂತ ಹೇಗಾಗುತ್ತೆ? ಕನ್ನಡ ಫಿಲ್ಮ್ ಅಂತಾನೆ ಮಾಡಿದ್ದಾರೆ. ಅಂದ್ರೆ 60% ಇಂಗ್ಲಿಷ್ ಇದೆ, ಬಟ್ ಕನ್ನಡ ಅಂತಾನೆ ಸೆನ್ಸರ್ ಮಾಡಿದ್ದಾರೆ. ಬಟ್ ಸಿ ಲ್ಯಾಂಗ್ವೇಜ್ ಒಂದೇ ಅಂತಲ್ಲ, ಕತೆ ಬಂದು ಕನ್ನಡದ್ದು, ಆರ್ಟಿಸ್ಟ್ಗಳು ಕನ್ನಡದ್ದು, ಕತೆ ಕನ್ನಡದ ಇರೋದ್ರಿಂದ ಲ್ಯಾಂಗ್ವೇಜ್ ಮಾತ್ರ. ಸಿ ನಾವು ಅಮೆರಿಕನ್ ಕೈಯಲ್ಲಿ ಕನ್ನಡ ಮಾತಾಡ್ಸೋಕ್ಕಲ್ಲ, ಅಥವಾ ಮಧ್ಯಪ್ರದೇಶಲ್ಲಿ ನಾವು ಕನ್ನಡ ಮಾತಾಡೋಕ್ಕಲ್ಲ, ಇಲ್ಲ ಅವ್ರು ಇಲ್ಲಿ ಹಿಂದಿ ಮಾತಾಡೋಕ್ಕಲ್ಲ. ಸೊ ಹಾಗಾಗಿ ನಾವು ರಿಯಲ್ ಟೈಮ್ ನ್ಯಾಚುರಲ್ ಆಗಿ ಇಡಬೇಕು ಅಂತಾಗ ಅಮೆರಿಕನ್ ಮತ್ತೆ ಹುಡುಗ ಇಂಗ್ಲೀಷಲ್ಲಿ ಮಾತಾಡಲೇಬೇಕಾದ್ರೆ, ಬಟ್ ಕತೆ ಬಂದು ಕನ್ನಡದ್ದು. ಇಲ್ಲಿಗ ಕರ್ಸ್ಬೋದಾಗಿದ್ದು ಬಜೆಟ್ ಜಾಸ್ತಿ ಆಗ್ಬಿಡೋದು ಅದಕ್ಕೆ. ಹಾಗಾಗಿ ಆ ಚಿಕ್ಕ ಹುಡುಗ ಮಾಡಿದಾನಲ್ಲ ಅವನೆಲ್ಲ ಶೂಟಿಂಗ್ ಬಂದಿದ್ರು, ಮಾರ್ತಾ ಅಂಡ್ ಶೂಟಿಂಗ್ ಎಲ್ಲ ಒಟ್ಟಿಗೆ ಕರ್ಸಿದ್ವಿ. ಅದನ್ನ ತಿರ್ಗಾ ಮತ್ತೆ ಕರ್ಸ್ಬೇಕು ಅಂತ ಗೊತ್ತಲ್ಲ, ಬಜೆಟ್ ಜಾಸ್ತಿ ಆಗ್ಬಿಡುತ್ತೆ. ಹುಡುಗ ನಾನು ಮುಂದೆ ಪ್ರಮೋಷನ್ಸ್ ಬರ್ತಾನೆ, ಇವತ್ತು ಬರಕ್ಕಾಗಿಲ್ಲ ಅವನಿಗೆ. ಸರ್ ನೀವೇನ ಕೇಳಿದ್ರಿ, ಎರಿಕ್ ರಾಬರ್ಟ್ಸ್ ಬಗ್ಗೆ ಕೇಳ್ತಿದ್ರಲ್ವಾ? ಸೊ ಅವರು ಆಲ್ಮೋಸ್ಟ್ ಒಂದು 500 ಫಿಲ್ಮ್ಸ್ ಮಾಡಿದ್ದಾರೆ. ಎರಿಕ್ ರಾಬರ್ಟ್ಸ್ ಒಂದು ಸೀನಿಯರ್ ಫಿಲ್ಮ್ ಆಕ್ಟರ್. 70s ಅಲ್ಲಿ ವೆರಿ ಪಾಪ್ಯುಲರ್ ಆಕ್ಟರ್, ಅಂದ್ರೆ ಮೇನ್ ರೋಲ್ಸ್ ಮಾಡ್ತಿದ್ರು. ಇವಾಗ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿದ್ದಾರೆ. ಅವರು ಜೂಲಿಯಟ್ ರಾಬರ್ಟ್ಸ್ ಅವರ ಬ್ರದರ್. ಅಂಡ್ ಡಾರ್ಕ್ ನೈಟ್, ಕ್ರಿಸ್ಟೋಫರ್ ನೋಲೆಂಡ್ ಅಂತ ದೊಡ್ಡ ಫಿಲ್ಮ್ ಮೇಕರ್ಸ್ ಜೊತೆ ಮಾಡಿದ್ದಾರೆ. ಸೊ ಅವ್ರಿಗೆ ನಾವು ಫಸ್ಟ್ ಅಪ್ರೋಚ್ ಮಾಡಿದಾಗ ಗೊತ್ತಿರಲಿಲ್ಲ ಅವ್ರು ಮಾಡ್ತಾರೆ ಅನ್ನೋದು. ಸ್ಕ್ರಿಪ್ಟ್ ಅಂತ ಸಬ್ಮಿಟ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 2 weeks ಡಿಸ್ಕಷನ್ ಆಯಿತು. ಆ್ಯಂಡ್ ಸ್ಕ್ರಿಪ್ಟ್ ನಿಜವಾಗ್ಲೂ ಇಷ್ಟ ಆಗಿದ್ದಕ್ಕೆ ಅವ್ರು ಮಾಡಿದ್ರು. ಆ್ಯಂಡ್ ಅವ್ರು ಕೇಳಿದ ಬಜೆಟ್ ನಮ್ಮ ಕನ್ನಡ ಬಜೆಟ್ಗೆ ಆಗ್ತಿರಲಿಲ್ಲ. ಯಾಕೆಂದ್ರೆ ನಾವು ಡಾಲರ್ಸ್ನ ಕಂಪೇರ್ ಮಾಡಿಬಿಟ್ರೆ ಅಂತ ಕನ್ವರ್ಟ್ ಮಾಡಿದ್ರೆ ಹಾಗೂ ನಮ್ಮ ಕನ್ನಡದ ಮಾರ್ಕೆಟ್ನ ನೋಡಿದಾಗ ಇಟ್ ವಾಸ್ ನಾಟ್ ವಯಬಲ್. ಬಟ್ ದೆನ್ ಐ ಸ್ಪೋಕ್ ಟು ಹಿಮ್. ಐ ಟೋಲ್ಡ್ ಹಿಮ್, ಸರ್ ದಿಸ್ ಇಸ್ ದ ಪ್ರಾಬ್ಲಮ್, ಮೇ ಬಿ ಫ್ಯೂಚರ್ಲಿ ಯಾವಾಗ ಮಾಡೋಣ, ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಅಫೋರ್ಡ್ ಯು ಅಂತಂದೆ. ಈ ಸೈಡ್ ಅವಿನಾಶ್ ಯು ಸೀಮ್ಸ್ ಟು ಬಿ ಅ ನೈಸ್ ಗೈ. 2 weeks ಇಂದ ಮಾತಾಡ್ತಿದ್ವಿ. ಸೊ ಈ ಸೈಡ್ ಇಟ್ಸ್ ಓಕೆ, ನನಗೇನೋ ಈ ಫಿಲಮ್ ಮಾಡಬೇಕು ಅನಿಸ್ತಿದೆ, ಐ ಡೂ ಇಟ್. ನಿಮ್ಮ ಬಜೆಟ್ ಏನೋ ನನ್ನೇ ಕೇಳಿದ್ರು. ಐ ಸೆಡ್ ಇಟ್ ಈಸ್ ವೆರಿ ಎಂಬ್ಯಾರಸಿಂಗ್ ಟು ಗಿವ್ ಎ ನಂಬರ್ ಅಂತಂದೆ. ಇಟ್ಸ್ ಓಕೆ, ನಿಮ್ಗೇನು ಖುಷಿನ ಕೊಡಿ ಅಂದ್ಬಿಟ್ಟು ಮಾಡಿದ್ರು. ಸೊ ದಟ್ ವಾಸ್ ದ ಗ್ರೇಟ್ ಥಿಂಗ್, ಬೀಯಿಂಗ್ ಅ ಸೀನಿಯರ್ ಆರ್ಟಿಸ್ಟ್. ದೆನ್ ವೆನ್ ಡ್ಯೂರಿಂಗ್ ದ ಶೂಟಿಂಗ್ ಐ ಆಸ್ಕ್ಡ್ ಹಿಮ್, ಲೈಕ್ ವಾಟ್ ವಾಸ್ ಒನ್ ಥಿಂಗ್ ದಟ್ ಏನಕ್ಕೆ ಮಾಡಿದ್ರು ಈ ಸಿನಿಮಾನ ಅಂತ. ಈ ಸೈಡ್ ಸಿ ನಾನು ಇಷ್ಟು ವರ್ಷ ಇಂಡಸ್ಟ್ರಿಗೆ ಕೆಲಸ ಮಾಡಿದ್ದೀನಿ. ನಾವು ಐ ವಾಂಟ್ ವರ್ಕ್ ವಿತ್ ನ್ಯೂ ಫಿಲ್ಮ್ ಮೇಕರ್ಸ್. ಯು ನೆವರ್ ನೋ ಎಲ್ಲಿಂದ ಕ್ರಿಸ್ಟೋಫರ್ ನೋಲೆಂಡ್ ಅಂತ ಹುಡ್ತಾರೆ ಗೊತ್ತಿಲ್ಲ. ಸೊ ಆಪರ್ಚುನಿಟಿ ಕೊಡ್ಬೇಕು ನಾನು ಯಂಗ್ಸ್ಟರ್ಸ್ಗೆ, ಅದಕ್ಕೆ ಈ ಫಿಲಮ್ ಮಾಡಿದೆ ಅಂತಂದ್ರು. ಸೊ ದಟ್ ವಾಸ್ ಅ ಗ್ರೇಟ್ ಥಿಂಗ್, ಬೀಯಿಂಗ್ ಎ ಸೀನಿಯರ್ ಆಕ್ಟರ್. ನಮ್ಮಂತ ಫಸ್ಟ್ ಟೈಮ್ ಫಿಲ್ಮ್ ಮೇಕರ್ಸ್ಗೆ ನ್ಯೂ ಪ್ರೊಡಕ್ಷನ್ ಹೌಸ್ ನಮ್ಮ ಕೆಲಸ ನೋಡಿದ್ದು ಅಂದ್ರೆ ಶಾರ್ಟ್ ಫಿಲ್ಮ್ಸ್ ನೋಡಿದ್ರು, ಬಟ್ ಏನು ಹೆಸರಿಲ್ಲ ಏನಿಲ್ಲ, ಬಟ್ ದುಡ್ಗೂ ಇಲ್ಲ. ಮಾಡಿದ್ರೆ ಅಂದ್ರೆ ದಟ್ ಇಸ್ ಸಮಥಿಂಗ್ ವೆರಿ. ಬಟ್ ಆದ್ರೂ ಫಿಲಮ್ ಮಾಡಿದ್ದಾರೆ.
ದುಡ್ಡು ಬರಲ್ಲ ಅಂತ. ನಿಮ್ಮ ತಾಯಿಯವ್ರಿಗೆ ಅನುಭವ ಇದೆ ಆಲ್ರೆಡಿ. 2009 ಮಾಡಿದರೆ ಸಿನಿಮಾ ಅಂದಿರೋದು ಅನುಭವ ಇರೋದ್ರಿಂದ ಹಂಗಾಗಿ ಅವ್ರ ಅನುಭವ ಏನು ಅಂತ. ಹೌದೌದು, ತುಂಬಾನೇ ಕಷ್ಟ ಇದೆ ಇವತ್ತಿಗೆ ಸಿನಿಮಾ ಅದು ನಾವು ಈ ತರ ಒಂದು ಕಾನ್ಸೆಪ್ಟ್ ಬೇಸ್ಡ್ ಸಿನಿಮಾ ಮಾಡೋದು. ಇಟ್ ಇಸ್ ವೆರಿ ರಿಸ್ಕಿ ಬಿಸ್ನೆಸ್. ಸಿನಿಮಾ ಎಂಡ್ ಆಫ್ ದ ಡೇ ಇಟ್ ಇಸ್ ಬಿಸ್ನೆಸ್. ಸೊ ನಾವು ಏನೇ ಕ್ರಿಯೇಟಿವ್ ಅಂದ್ರು ಏನೇ ಮಾಡಿದ್ರು ವಿ ಹ್ಯಾವ್ ಟು ಅಟ್ಲೀಸ್ಟ್ ಗೆಟ್ ಬ್ಯಾಕ್ ವಾಟ್ ವಿ ಹ್ಯಾವ್ ಇನ್ವೆಸ್ಟೆಡ್ ಅಟ್ಲೀಸ್ಟ್. ಬಟ್ ಟುಡೇಸ್ ಮಾರ್ಕೆಟ್ ಇಸ್ ವೆರಿ ಟಫ್. ಕನ್ನಡ OTT ಅವ್ರು ತೊಗೊಂತಿಲ್ಲ, ಥಿಯೇಟರ್ಗೆ ಜನ ಬರ್ತಿಲ್ಲ, ಆ್ಯಂಡ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಎಲ್ಲನೂ OTTಗೆ ಬರುತ್ತೆ ಅಂತ. OTT ಅಷ್ಟು ನಿಮ್ಗೆ ಸಿಗಲ್ಲ. ಸೊ ಜಸ್ಟ್ ಬೆಟರ್ ದೆನ್ ಯೂಟ್ಯೂಬ್ ಅದಷ್ಟೇ OTT ಅನ್ನೋದು ರೆವಿನ್ಯೂ ವೈಸ್. ಬಟ್ ಒನ್ ಗುಡ್ ಥಿಂಗ್ ವಿತ್ OTT ಇಸ್ ದಟ್ ಯು ಗೆಟ್ ಎ ರೀಚ್. ಆಸ್ ಅ ಫಿಲ್ಮ್ ಮೇಕರ್ ನಿಮ್ಮ ಕಥೆನ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದಕ್ಕೆ OTT ಇಸ್ ಅ ವೆರಿ ಗುಡ್ ಥಿಂಗ್. ನಿಮ್ಗೆ ಒಳ್ಳೆ ರೀಚ್ ಸಿಗುತ್ತೆ, ವರ್ಲ್ಡ್ ವೈಡ್ ಜನ ನೋಡ್ತಾರೆ. ಬಟ್ ಆಸ್ ಫಾರ್ ಎಸ್ ಎಕನಾಮಿ ಅಂತ ನಾವು ನೋಡಿದಾಗ ಇದು ಐ ಥಿಂಕ್ ದ ಮೇನ್ ಹೀರೋ ಇಟ್ ಸೆಲ್ಫ್ ಇಸ್ ದ ಕಾನ್ಸೆಪ್ಟ್. ಸೊ ಫಸ್ಟ್ ಡೇ ಜನ ನೋಡಿ, ಇಲ್ಲ ನೀವು ಪ್ರೀಮಿಯರ್ ಶೋ ನೋಡಿ ನಿಜವಾಗ್ಲೂ ಕತೆ ಇಷ್ಟ ಆಗಿ ನೀವೇನೋ ಪ್ರಮೋಟ್ ಮಾಡಿ ಜನಕ್ಕೂ ಇಷ್ಟ ಆದರೆ ಮೇ ಬಿ ಸಕ್ಸಸ್ ನೋಡ್ಬೋದು. Thank you so much for all your support for coming today. And thank you Avinash for giving me the opportunity to be a part of this film. It's a very wonderful film that I've worked on. ಈ ಸಿನಿಮಾಗೆ ನಾನು 3 ಸಾಂಗ್ ಕಂಪೋಸ್ ಮಾಡಿದ್ದೀನಿ. ಸೊ ಒಂದು ಸಾಂಗ್ ಬಂದು ಹಿಂದಿಯಲ್ಲಿದೆ, ಆಮೇಲೆ ಎರಡು ಸಾಂಗ್ ಬಂದು ಕನ್ನಡದಲ್ಲಿದೆ. ಸೊ ಟೋಟಲ್ 3 ಸಾಂಗ್ಸ್ ನಾನು ಮಾಡಿದ್ದೀನಿ. ಆಮೇಲೆ ವಿ ಮನೋಹರ್ ಜೋಶಿ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ ಈ ಸಿನಿಮಾಗೋಸ್ಕರ. ಆಮೇಲೆ ರಸ್ಟಿ ಟಿಂಡರ್ ಅಂತ ಕಂಟ್ರಿ ಬ್ಯಾಂಡು ಫ್ರಮ್ ಹಾಲಿವುಡ್, ದೇ ಹ್ಯಾವ್ ಡನ್ ದ ಟೈಟಲ್ ಸಾಂಗ್ ಆಫ್ ದ ಫಿಲ್ಮ್. ಐ ಥಿಂಕ್ ಇದಕ್ಕಿಂತ ಜಾಸ್ತಿ ನನ್ನ ಕಡೆ ಏನೂ ಹೇಳೋಕ್ಕಿಲ್ಲ. ಸೊ ಐ ಥಿಂಕ್ ಐ ಹ್ಯಾವ್ ಆಲ್ರೆಡಿ ಸ್ಪಿಲ್ಡ್ ಅ ಲಾಟ್ ಆಫ್ ಬೀನ್ಸ್ ಹಿಯರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗಗನ್ ಅವರೇ. ಹಾಗೂ ಈಗ ನಮ್ಮ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರುವಂತ ಸುಂದರ ಚೆಲುವೆ ಅಂಕಿತಾ ಅಮ್ಮೂರ್ ಅವರು ಚೆನ್ನಾಗಿ ಛಾಯಾಗ್ರಾಹಕರ ದಿನ ಆಗಿರೋದ್ರಿಂದ ಬಹುಶಃ ನಿಮ್ಗೆಲ್ಲ ಡೆಡಿಕೇಟ್ ಮಾಡಿ ಹಾಡಬಹುದೇನೋ. ಯಾವ ಹಾಡು ಹಾಡ್ಬೇಕು ಈ ಸಂದರ್ಭಕ್ಕೆ ಅಂತ ಗೊತ್ತಾಗ್ತಿಲ್ಲ. ಮೇ ಬಿ ಕಣ್ಗಳ ಬಗ್ಗೆ ಮಾತಾಡಿದ್ರೆ ನೀವೆಲ್ಲ ಕ್ಯಾಮ್ರಾ ಹಿಂದೆ ನಿಂತು ಕೆಲಸ ಮಾಡುವಂತಹ ಕಣ್ಗಳಾಗಿರೋದ್ರಿಂದ ಸ್ವಲ್ಪ ಪಾಠ ಆಗ್ಬಿಡುತ್ತೆ. ಅಪ್ಪು ಸರ್ದೆ ಹಾಡ್ತೀನಿ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ನಿನ್ನ ನಾರನ ಉಸಿರಿನಲ್ಲಿ ನಾರದ ನಾನಿನ್ನ ಏನೋ ಬೇಡಿನು, ಬಳ್ಳಿಯಂತೆ ಹಬ್ಬಿ ನಿನ್ನ ಆಸರೆಯಲಿ ಬೆಳೆದೆನೋ. ನನ್ನ ತಾಯಿಯ ಪಾದದಾಣೆ ಬೇರೆ ಏನನು ಅರಿಯೇನೋ, ನೀನೆ ನನ್ನ ದೇವನು. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ, 100 ನೆನಪು ಮೂಡಿದೆ. ಇದು ಬಡವರ ಬಂಧು ಡಾಕ್ಟರ್ ರಾಜ್ಕುಮಾರ್ ಅವರು ತಂದೆ ಮಗನ ಒಂದು ಸಂಬಂಧದ. ಹೌದು, ಬಹುಶಃ ಕಲಾವಿದರು ಇದನ್ನ ಕ್ಯಾಮ್ರಾಗೆ ಹಾಡು ಅಂತ ಕಾಣಿಸುತ್ತೆ. ನಾನೇನು ನಂಬಿಲ್ಲ, ನಾನು ನಿನ್ನನ್ನೇ ನಂಬಿದ್ದೀನಿ, ನಾನು ನಿನ್ ಮುಂದೆನೆ ಆಕ್ಟ್ ಮಾಡ್ತೀನಿ, ನೀನ್ ಏನೇನ್ ನನ್ನನ್ನ ಕ್ಯಾಪ್ಚರ್ ಮಾಡ್ತೀಯ, ನಾನು ಯಾವ್ಯಾವೆಲ್ಲ ಭಾವನೆಗಳನ್ನ ಕ್ಯಾಪ್ಚರ್ ಮಾಡ್ತೀಯ ಅದನ್ನ ತಗೋ, ಇಷ್ಟೇ ನನ್ ಕಡೆಯಿಂದ ಕೊಡೋದಕ್ಕಾಗೋದು. ನಮ್ಮ ಅಪ್ಪ ಅಮ್ಮನೂ ನನ್ಗಿದೆ ಹೇಳ್ಕೊಟ್ಟಿರೋದು. ನನ್ನ ತಾಯಿ ಪಾದದಾಣೆ ನನ್ಗೇನೇನು ಗೊತ್ತಿಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಈಗ ನನ್ಗೆ ಹಾಡುವಾಗ ನನ್ಗೆ ಅದು ಅರಿವಾಗ್ತಾ ಇದೆ. ಸೊ ಇವತ್ತು ಯಾರೆಲ್ಲ ಕ್ಯಾಮ್ರಾಮನ್ ಇದಾರೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು. ನೀವ್ ನಮ್ಮನ್ನ ಕ್ಯಾಪ್ಚರ್ ಮಾಡ್ಲಿಲ್ಲ ಅಂತ ಅಂದ್ರೆ ಬಹುಶಃ ಕಾಡಲ್ಲಿ ಕುಣಿಯುವಂತಹ ನವಿಲು ಕುಣಿಯುತ್ತೆ ಅಂತ ಗೊತ್ತಾಗೋದಕ್ಕೆ ಯಾರಾದ್ರೂ ನೋಡ್ಬೇಕು. ನೋಡೋದಕ್ಕೆ ಅವಕಾಶ ಮಾಡ್ಕೊಳ್ಳೋದು ನೀವೆಲ್ಲ. ಸೊ ನಿಮ್ಗೆ ಥ್ಯಾಂಕ್ಸ್. ಅಂಡ್ ಹಾಡೋದಕ್ಕೆ ಹೇಳೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಿಮ್ಗೋಸ್ಕರ. ಸಂಗೀತಕ್ಕೂ ಸಂಬಂಧಕ್ಕೂ ಸಂವಾದ ಬೇಡ ಅಂತ ಹೇಳ್ತಾರೆ. ನೀನು ಒಂದು ಭಾಷೆ ಅವಶ್ಯಕತೆ ಇಲ್ಲದೆ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವ್ ಹೇಳ್ತೀವಿ, ಇಲ್ಲಪ್ಪ ಮ್ಯೂಸಿಕ್ ನ ಕೇಳಿದ ತಕ್ಷಣ ನಮ್ಗೆ ಏನೋ ಒಂಥರ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅಂತ. ಅದ್ರ ಭಾಷೆ ಗೊತ್ತಿರೋದಿಲ್ಲ, ಆ ಭಾಷೆ ಗಾಳಿ ಗಂಧ ಏನೂ ಅರಿವಿರೋದಿಲ್ಲ. ಆದ್ರೂ ನಾವ್ ಹೇಗೆ ಕನೆಕ್ಟ್ ಆಗ್ತೀವಿ ಅದೇ ರೀತಿ ಒಂದು ಸಂಬಂಧ ಹುಟ್ಟೋದಕ್ಕೆ
ಭಾಷೆಯ ಅವಶ್ಯಕತೆ ಇಲ್ಲ ಅನ್ನೋದು ನಮ್ಮ ಸಿನಿಮಾದಲ್ಲಿ ನಾವು ತೋರಿಸಿದೀವಿ. ಇದರಲ್ಲಿ ಏನಂತ ಹೇಳಿದ್ರೆ 3 ಜಾಗಗಳು ಬರುತ್ತೆ. ಒಂದು ಪಾಶ್ಚಾತ್ಯ ಪ್ರಪಂಚ ಹೇಗಿರುತ್ತೆ ಅನ್ನೋದೊಂದು, ಕರ್ನಾಟಕದಲ್ಲಿ ಜೀವನ ಹೇಗ್ ಮಾಡ್ತಾರೆ ಅನ್ನೋದು ಇನ್ನೊಂದು, ಇದ್ರ ಮಧ್ಯ ಮಹೇಶ್ವರದಲ್ಲಿ ನಡೆಯುವಂತಹ ಕಥೆ. ಈ ಕಥೆ ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ, ಪಾತ್ರಗಳು ಕೂಡ ವಿಭಿನ್ನವಾಗಿರುತ್ತೆ. ಮಾತಾಡೋ ಭಾಷೆ ಬೇರೆ ಇರ್ಬೋದು, ಆದ್ರೆ ಭಾವನೆ ಇರೋದು ಒಂದೇ. ಆ ಒಂದು ಭಾವನೆಯನ್ನ ಇಟ್ಕೊಂಡು ಇಡೀ ಸಿನಿಮಾ ಪ್ರಯಾಣ ಮಾಡುತ್ತೆ, ಅಂದ್ರೆ ಜರ್ನಿ ಮಾಡುತ್ತೆ. ನಿಮ್ಮನ್ನು ಕೂಡ ಪ್ರಯಾಣಿಕರನ್ನಾಗಿ ಕೂರಿಸಿ ಅಲ್ಲಿಂದ ಶುರು ಆದಂತಹ ಕತೆ ಎಲ್ಲೆಲ್ಗೆಲ್ಲ ಹೋಗ್ತಿದೆ. 2 ಪಾತ್ರವನ್ನ ಇಟ್ಕೊಂಡು ತುಂಬಾ ಅಚ್ಚುಕಟ್ಟಾಗಿ ಕಥೆಯನ್ನ ಬರೆದಿದ್ದಾರೆ. ಅಂಡ್ ಆ 2 ಪಾತ್ರಗಳ ನಡುವೆ ಯಾವುದೇ ಸಂಬಂಧ ಇಲ್ಲ, ಸಂವಾದ ಯಾವ ಥರನೂ ಇಲ್ಲ. ಅಥವಾ ಏನಂತ ಹೇಳಿದ್ರೆ ನೀವು ಸಿನಿಮಾನ ನೋಡುವಾಗ್ಲೇ ಓಕೆ ಇವರಿಬ್ಬರ ನಡುವೆ ಇಷ್ಟು ಒಂದೊಳ್ಳೆ ಬಾಂಡಿಂಗ್ ಇದೆಯಲ್ಲಪ್ಪ, ಏನಿರ್ಬೋದು. ಆಗಿದ್ರು, ರಾಜ್ಕುಮಾರಿ ಆಗಿದ್ರು. ಹೋಲ್ಕರ್ ಅನ್ನೋ ಒಂದು ಪ್ರದೇಶಕ್ಕೆ ಬಂದು ಅರಸಿ ಆಗ್ತಾರೆ. ರಾಣಿ ಆದ ನಂತರ ಅವರ ಪತಿಯನ್ನ ಕಳ್ಕೊತಾರೆ. ಅಂದ್ರೆ 2 ಮಕ್ಕಳಾಗುತ್ತೆ, ಪತಿಯನ್ನ ಕಳ್ಕೊತಾರೆ. ಹೋಗ್ತಾ ಹೋಗ್ತಾ ಮಕ್ಕಳಿಗೂ ಕೂಡ ಒಂದು ರೋಗ ಏನೋ ಬರುತ್ತೆ. ಇಷ್ಟೆಲ್ಲ ಕಷ್ಟಪಡುವಂತಹ ರಾಣಿ, ಅಂದ್ರೆ ಇದು ನಿಜವಾದ ಕಥೆ, ಆ ಮಹೇಶ್ವರ ಫೋರ್ಟ್ ಅಲ್ಲಿ ನಡೆದಿರುವಂತಹ ಕಥೆ. ಈ ರಾಣಿ ಎಷ್ಟೇ ಡಿಫಿಕಲ್ಟೀಸ್ ಅಥವಾ ಏನಂತ ಹೇಳ್ತಾರೆ ಅಡೆತಡೆಗಳನ್ನ ನೋಡಿದ್ರು ಕೂಡ ತನ್ನಲ್ಲಿರುವಂತಹ ಚೈತನ್ಯವನ್ನ ಬಿಡದೆ, ವಾರಣಾಸಿಯಲ್ಲಿ ನಾವು ಹೇಗೆ ಘಾಟ್ ಅನ್ನೋ ಪ್ರದೇಶವನ್ನ ನೋಡ್ತೀವಿ ಅದೇ ರೀತಿ ಮಹೇಶ್ವರದಲ್ಲಿ ಘಾಟನ್ನ ನಿರ್ಮಿಸ್ತಾಳೆ. ಆಮೇಲೆ ಒಂದು ಹ್ಯುಮ್ಯಾನಿಟೇರಿಯನ್ ಅಂತ ಏನ್ ಹೇಳ್ತಾರೆ, ನಮ್ಮ ಮೈ ಹೀರೋ ಕಾನ್ಸೆಪ್ಟ್ ಅಲ್ಲೂ ಕೂಡ ಅಂದ್ರೆ ಪ್ರೀತಿ ಒಂದು ಇದ್ರೆ ಸಾಕು, ನೀನ್ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ಕೂಡ ಈ ಅಹಿಲ್ಯಬಾಯಿ ಫಾಲೋ ಮಾಡಿರೋದು. ನಾವು ಮಹೇಶ್ವರ ಸ್ಯಾರೀಸ್, ಮಹೇಶ್ವರಿ ಸಿಲ್ಕ್ ಸ್ಯಾರೀಸ್ ಉಟ್ಕೋತೀವಿ, ಪ್ರಪಂಚಾದ್ಯಂತ ಅದು ತುಂಬಾನೇ ಫೇಮಸ್. ಅದಕ್ಕೆ ಕಾರಣ ಆಗಿದ್ದು ಅಹಿಲ್ಯಬಾಯಿ ಕೂಡ. ಹಾಗೆ ಅರುಂಧತಿ ಪಾತ್ರ ಕೂಡ ಈ ಮಹೇಶ್ವರಿ ಸಿಲ್ಕ್ ಸ್ಯಾರೀಸ್ ಏನಿದೆ ಅದನ್ನ ನೇಯ್ತಾರೆ ಅಲ್ವಾ. NGO ಕೆಲಸ ಮಾಡ್ತಾ ನೇಯೋ ಒಂದು ಸ್ಥಳದಲ್ಲಿ ಅವಳು ಎಲ್ಲರಿಗೂ ಊಟ ಆಗ್ಲಿ ಅಥವಾ ಆಶ್ರಯವನ್ನ ನೀಡುವಂತಹ ಒಬ್ಳು ಹುಡುಗಿ. ಸೊ ಈ ಒಂದು ಅಹಿಲ್ಯಬಾಯಿಯ ಒಂದು ರೆಫರೆನ್ಸ್ ಅನ್ನ ಇಟ್ಕೊಂಡು ಯಾವ ರೀತಿ ಕಂಪೋಸ್ಡ್ ಕ್ಯಾರೆಕ್ಟರ್ ಇರಬಹುದು, ಅವಳು ಯಾವ ರೀತಿ ಜನರನ್ನ ನೋಡ್ತಾಳೆ, ಇಲ್ಲಿ ಭೇದ ಭಾವ ಅನ್ನೋದು ಮಾಡ್ತಾಳ, ಪ್ರೀತಿಯೊಂದೇ ಇದ್ರೆ ಸಾಕು, ಯಾವ್ದಕ್ ಬೇಕಾದ್ರೂ ನುಗ್ಗೋದಕ್ಕೆ ರೆಡಿ ಇದ್ದಾಳೆ. ಹಾಗಂತ ತುಂಬಾ ವೈಲೆಂಟ್ ಆಗಿಲ್ಲ, ಅಗ್ರೆಸಿವ್ ಆಗಿಲ್ಲ, ತುಂಬಾನೇ ಪೀಸ್ಫುಲ್ ಆಗಿ ಕಾಮ್ ಆಗಿ ಕೆಲಸ ಮಾಡುವಂತಹ ಹುಡುಗಿ ಅರುಂಧತಿ ನನ್ನ ಪಾತ್ರ. ಸೊ ನನ್ನ ಬಳಿ ಅವನು ಆ ಹುಡುಗ ಏನ್ ನೋಡ್ತೀರಾ, ಆ ಹುಡುಗ ನನ್ನ ಬಳಿ ಬರ್ತಾನೆ. ಅವನ ಭಾಷೆ ನನಗ್ ಗೊತ್ತಿಲ್ಲ, ನನ್ನ ಭಾಷೆ ಅವನಿಗೆ ಗೊತ್ತಿಲ್ಲ, ಆದ್ರೆ ನಮ್ಮಿಬ್ಬರ ಸಂಬಂಧ ಹೇಗಿದೆ. ಅದಾದ ನಂತರ ಯಾವ್ದೋ ಫಾರಿನರ್ ಎಲ್ಲಿಂದನೋ ಬರೋನ್ ಹತ್ರ ನಾನೇನ್ ಮಾತಾಡ್ತೀನಿ, ಇದೆಲ್ಲ ಈ ಚಿತ್ರದಲ್ಲಿ ಇದೆ. ಅಂಡ್ ತುಂಬಾ ಚೆನ್ನಾಗಿ ಸ್ಟೋರಿ ಬರ್ದಿದ್ದಾರೆ. ಎಲ್ಲದಕ್ಕೂ ಈ ಸಿನಿಮಾದ ಕೊನೆಯಲ್ಲಿ ಯಾತಕ್ಕಾಗಿ ಹೀಗಾಯ್ತು, ಯಾವುದಕ್ಕೋಸ್ಕರ ಈ ತರ ಎಲ್ಲ ಆಗ್ತಿದೆ ಅನ್ನೋದಕ್ಕೆ ಈ ಎಲ್ಲ ಕಾರಣಗಳಿಗೂ ನಿಮ್ಗೆ ಉತ್ತರ ಸಿಗುತ್ತೆ ನೀವು ಸಿನಿಮಾ ಕೊನೆಯಲ್ಲಿ ನೋಡಿದಾಗ. ಸೊ ಇದಿಷ್ಟು ನನಗೆ ಗೊತ್ತಿರೋದು ನಮ್ಮ ಸಿನಿಮಾದ ಬಗ್ಗೆ. ನಿರ್ದೇಶಕರು ನಿರ್ಮಾಪಕರು ಏನಂತ ಹೇಳ್ತಾರೆ, ತಂದೆ ತಾಯಿ ಇದ್ದ ಹಾಗೆ. ತಂದೆ ಊಟ ಹಾಕ್ತಾನೆ ಅನ್ನೋದಕ್ಕೆ ಪ್ರೊಡ್ಯೂಸರ್ ತರ ತಂದೆ ನೀನ್ ಈ ಟೈಮಲ್ಲಿ ಊಟ ಮಾಡು, ಈ ಬಟ್ಟೆ ಹಾಕೋ ಹಂಗೆ ಹೇಳ್ತಾರೆ. ನಿರ್ದೇಶಕ ತಾಯಿ ತರ ಬೆಳೆಸೋದು, ಪಾತ್ರ ಪರಿಚಯ ಮಾಡೋದು, ಅದ್ರ ಪರಕಾಯ ಪ್ರವೇಶ ಹೇಗ್ ಮಾಡ್ಬೇಕು, ನೀನ್ ಹೇಗ್ ನಡ್ಕೋಬೇಕು ಸೊಸೈಟಿಲಿ ಅಂತ ಅಮ್ಮಂದ್ರೆ ಹೇಗ್ ಹೇಳ್ಕೊಡ್ತಾರೆ, ಅದೇ ತರ ನಿರ್ದೇಶಕನೂ ಅಷ್ಟೇ, ನೀನ್ ಸಿನಿಮಾದಲ್ಲಿ ಹೆಂಗಿರ್ಬೇಕು, ನೀನ್ ಹೆಂಗ್ ಆಕ್ಟ್ ಮಾಡ್ಬೇಕು. ಇವರ ಅಯ್ಯೋ ಡೈರೆಕ್ಟರ್ಸ್ ಲೆವೆಲ್ಗೆಲ್ಲ ನಾವು ಹೋಗಿ ಮಾತಾಡೋದಕ್ಕೆ ನಮ್ಗೆ ಬಹುಶಃ ಆ ಒಂದು ಅರ್ಹತೆನೇ ಇಲ್ಲ ಅಂತ ಕಾಣಿಸುತ್ತೆ. ಡೈರೆಕ್ಟರ್ ಕೆಲಸ ಮಾತಾಡ್ಸುತ್ತೆ. ಸಿಲ್ಕ್ ಅನ್ನೋ ಒಂದು ಸಾರಿ ಬಗ್ಗೆ ಕೇಳಿದ್ದೆ ಅಷ್ಟೇ. ಈಗ ಹೆಂಗೆ ನಾವು ಮೈಸೂರು ಸಿಲ್ಕ್ ಅಂತ ಮಾತಾಡ್ತೀವಿ ಅಲ್ವಾ, ಮೈಸೂರಿನ ಬಗ್ಗೆ ನಮ್ಗೆ ಹಿಸ್ಟ್ರಿನೇ ಗೊತ್ತಿರೋ, ಅಂದ್ರೆ ನಮಗ್ ಗೊತ್ತು, ಕರ್ನಾಟಕದವರಾಗಿರೋ ನಮಗ್ ಗೊತ್ತು. ಅಲ್ಲಿ ಈಗ ಬೇರೆ ಪ್ರದೇಶದಲ್ಲಿರೋರಿಗೆ ಮೈಸೂರು ಸಿಲ್ಕ್ ಸಾರಿ, ಮೈಸೂರು ಮಸಾಲೆ ದೋಸೆ, ಮೈಸೂರು ಪಾಕ್ ಅಂತ ಗೊತ್ತು. ಮೈಸೂರು ಅಂದ್ರೆ ಏನು, ಒಡೆಯರ ವಂಶದ ಬಗ್ಗೆ ಅವ್ರಿಗೆ ಗೊತ್ತಾ, ಯಾತಕ್ಕಾಗಿ ಇದು ಶುರು ಆಯ್ತು ಅನ್ನೋದು ಹೇಗೆ ಗೊತ್ತಿಲ್ವೋ ಹಾಗೆ ನಾನು ಮಹೇಶ್ವರಕ್ಕೆ ಹೋಗಕ್ಕಿಂತ ಮುಂಚೆ ಏನಿದು ಜಾಗ ವಾರಣಾಸಿ ತರನೇ ಇದೆ, ಘಾಟ್ ಎಲ್ಲ ಇದೆ ಅಂತ ಹೇಳ್ತಾರೆ, ಬಟ್ ಯಾಕೆ ಅದಷ್ಟು ಪಾಪ್ಯುಲರ್ ಆಗಿಲ್ಲ, ಅಲ್ಲೂ ಎಲ್ಲ ಈ ತರದೆಲ್ಲ ಅಸ್ಥಿ ವಿಸರ್ಜನೆಗಳು ನಡೆಯುತ್ತಾ, ಏನಿರಬಹುದು ಇದು ಅಂತ ನಾನು ಕೂತ್ ನೋಡಿದಾಗ ಇಲ್ಲಿ ಅಹಿಲ್ಯಬಾಯಿ ಅವ್ರ ಬಗ್ಗೆ ಓದ್ದೆ. ಅದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ನಾವು ಮಧ್ಯಪ್ರದೇಶಲ್ಲಿ ಫ್ಲೈಟ್ ಇಂದ ನಾವು ಏರ್ಪೋರ್ಟ್ ಅಲ್ಲಿ ಇಳಿದಿದೀವಿ, ಅಲ್ಲಿ ದೊಡ್ಡ ಸ್ಟ್ಯಾಚ್ಯೂ ಇದೆ ಅವ್ರದ್ದು, ಅಷ್ಟು ಪ್ರೀತಿ ಮಾಡ್ತಾರೆ. ಈಗ ಹೇಗೆ ನಾವು ಮದರ್ ತೆರೆಸಾ ಬಗ್ಗೆ ಮಾತಾಡ್ತೀವಿ, ಅದೇ ತರ ಆ ಒಂದು ಚಿಕ್ಕ ಪ್ರದೇಶ ಮಹೇಶ್ವರ ಅನ್ನೋ ಪ್ರದೇಶ ಏನಿದೆ ಅಲ್ಲಿ ಅಹಿಲ್ಯಬಾಯಿ ಅವ್ರ ಬಗ್ಗೆ ಮಾತಾಡ್ತಾರೆ. ತುಂಬಾನೇ ಒಳ್ಳೆ ವ್ಯಕ್ತಿ ಅಂತೆ ಅವರು. ಮೊದಲನೇದಾಗಿ